ಎಂಬಿಬಿಎಸ್ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡಲಾಗಿರುವಂತ ಪ್ರಕರಣ. ಬೆಳಗಾವಿ ಮೂಲದ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಆಗಿರುವಂತದ್ದು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಮೂವರಿಂದ ಕೃತ್ಯ ಎಸಗಲಾಗಿತ್ತು. ಮೂವರು ಗ್ಯಾಂಗ್ ರೇಪ್ ಅನ್ನ ಮಾಡಿದ್ರು. ಅದು ಮೇ 18ನೇ ತಾರೀಕು ನಡೆದಿದ್ದಂತ ಒಂದು ಘಟನೆ. ಆಲ್ಮೋಸ್ಟ್ ಒಂದು ವಾರದ ಬಳಿಕ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪಾನೀಯದಲ್ಲಿ ಮತ್ತು ಬರಿಸುವಂತ ಔಷಧವನ್ನ ಬೆರೆಸಿ ಕೃತ್ಯವನ್ನ ಎಸಗಲಾಗಿದೆ. ಅತ್ಯಾಚಾರದ ಬಳಿಕ ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿರುವಂತದ್ದು ಕೀಚಕರು. ಅತ್ಯಾಚಾರದ ಬಳಿಕ ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಸೊ ಹೀಗಾಗಿ ಲೇಟ್ ಕಂಪ್ಲೇಂಟ್ ಆಗಿರುವಂತದ್ದು. ಸಾಂಗ್ಲಿಯ ವಿಶ್ರಮ್ ಬಾಗ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಿನಯ್ ವಿಶ್ವ ಪಾಟೀಲ್ 22 ವರ್ಷ, ಸರ್ವಜ್ಞ ಸಂತೋಷ್ 20 ವರ್ಷ, ತನ್ಮಯ್ ಸುಕುಮಾರ್ 30 ವರ್ಷ. ಬಂಧಿತರೆಲ್ಲರೂ ಕೂಡ 30 ವರ್ಷದ ಒಳಗಿನವರು. 22 ವರ್ಷ, 20 ವರ್ಷ, 30 ವರ್ಷದವರು ಆರೋಪಿಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು ಮೇ 27ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇದು ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ಘಟನೆ. ಕರ್ನಾಟಕ ಮೂಲದ ಎಂಬಿಬಿಎಸ್ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಮಾಡಲಾಗಿದೆ. ಮೂವರನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ 27ರವರೆಗೂ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಅದು ಮತ್ತು ಬರುವಂತ ಅಂದ್ರೆ ಜ್ಯೂಸ್ನಲ್ಲಿ ಮತ್ತು ಬರುವಂತ ಒಂದು ಪದಾರ್ಥಗಳನ್ನ ಹಾಕಿ ನಂತರ ಅತ್ಯಾಚಾರವನ್ನ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅತ್ಯಾಚಾರದ ಬಳಿಕ ಸಂತ್ರಸ್ತೆಗೆ ಬೆದರಿಕೆಯನ್ನ ಕೂಡ ಒಡ್ಡಲಾಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಸಾಂಗ್ಲಿಯಲ್ಲಿ ನಡೆದಿರುವಂತ ಒಂದು ಘಟನೆ ಅಂತ ಗೊತ್ತಾಗ್ತಾ ಇರುವಂಥದ್ದು, ಅದು ಫಿಲಂ ನೋಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆಗಿದೆಯಂತಲ್ಲ, ಯಾವ ಸ್ಥಳದಲ್ಲಿ ಆಗಿದ್ದು ಅಂದ್ರೆ ಈ ಅತ್ಯಾಚಾರ? ಆ ಸಂದರ್ಭದಲ್ಲಿ ಯಾರು ಕೂಡ ಇರ್ಲಿಲ್ವಾ? ಏನಂತ ದೂರು ದಾಖಲಾಗಿತ್ತು? ಈಗ ಏನ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್, ಪ್ರಮುಖವಾಗಿ ಹೇಳೋದಾದ್ರೆ ಈ ಒಂದು ಪ್ರಕರಣ ಬಂದ್ಬಿಟ್ಟು ಇದೇ ತಿಂಗಳು 18ನೇ ತಾರೀಕಿನಂದು ನಡೆತಕ್ಕಂಥದ್ದು. ಬೆಳಗಾವಿ ಮೂಲದ ವಿದ್ಯಾರ್ಥಿ ದ್ವಿತೀಯ ವರ್ಷದ ಎಂಬಿಬಿಎಸ್ ಸ್ಟಡಿಗೋಸ್ಕರ ಮಹಾರಾಷ್ಟ್ರದ ಏನು ಸಾಂಗ್ಲಿ ಜಿಲ್ಲೆ ಇದೆ, ಆ ಸಾಂಗ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಭಾರತೀಯ ವಿದ್ಯಾಪೀಠ ಅನ್ನುವಂತ ಒಂದು ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾಳೆ. ಅವರ ಜೊತೆಗೆ ಏನಂತಂದ್ರೆ ಒಂದಷ್ಟು ಫ್ರೆಂಡ್ಸ್ ಕೂಡ ಅಭ್ಯಾಸವನ್ನ ಮಾಡ್ತಿರ್ತಾರೆ. ಸಂಜೆ ಹೊತ್ತು 18ನೇ ತಾರೀಕಿನಂದು ಸಂಜೆ ಹೊತ್ತಿಗೆ ಸುಮಾರು 6:30 ಸುಮಾರಿಗೆ ಏನಂತಂದ್ರೆ ಫಿಲಂ ನೋಡೋಣ, ಎಲ್ರು ಸೇರ್ಕೊಂಡು ಫಿಲಂ ಹೋಗೋಣ ಅನ್ನುವಂತ ಒಂದು ಮಾತನ್ನ ಹೇಳಿ ಆಕೆಯನ್ನ ಕರೆದುಕೊಂಡು ಮೊದಲು ಒಂದು ಕೆಫೆ ಶಾಪ್ ಹೋಗ್ತಾರೆ. ಕೆಫೆ ಶಾಪ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಏನಂದ್ರೆ ಜ್ಯೂಸ್ ಅಲ್ಲಿ ಮತ್ತು ಒಂದು ಔಷಧಿ ಇರಬೇಕು. ಅಲ್ಲಿಂದ ಏನಂತಂದ್ರೆ ಒಂದು ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆ 3 ಜನ ಅತ್ಯಾಚಾರ ಮಾಡಿದಂತ ಒಂದು ಈಗ ಹೊರಬಿಡತಕ್ಕಂಥದ್ದು. ಪ್ರಮುಖವಾಗಿ ನೋಡೋದ್ರೆ ಈ ಒಂದು ಅತ್ಯಾಚಾರ ಅಲ್ಲೇ ಸಾಂಗ್ಲಿಯಲ್ಲಿ ಇರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 3 ಜನ ಆರೋಪಿತರಿದ್ದಾರೆ. ಈ ಆರೋಪಿತರ ಒಬ್ಬರಿಗೆ ಬೇಕಾಗಿರ್ತಕ್ಕಂಥ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕೃತ್ಯ ಹೇಳ್ತಾ ಇದೆ. ಪ್ರಮುಖವಾಗಿ ಏನಂತಂದ್ರೆ ವಿಶ್ರಾಮ್ ಭಾಗ್ ಪೊಲೀಸ್ ಠಾಣೆಗೆ ಈ ಒಂದು ವಿಶ್ರಾಮ್ ಭಾಗ್ ಪೊಲೀಸ್ ಠಾಣೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ವಿನಯ್ ಪಾಟೀಲ್, ಸೋಲಾಪುರ್ ಮೂಲದ ವಿನಯ್ ಪಾಟೀಲ್ ಮತ್ತೆ ಸರ್ವಜ್ಞ ಗಾಯಕ್ವಾಡ್ ಅನ್ನುವಂಥವ್ರು, ಇವರು ಮಹಾರಾಷ್ಟ್ರದ ನಾಗರಿಕರು. ಹಾಗೆ ಅಲ್ಲೇ ಲೋಕಲ್ ಇವರು 3 ಜನ ಆರೋಪಿತರಿಗೆ ಬಂಧನ ಮಾಡಿದ್ದಾರೆ.